5 ವರ್ಷದ 6 ವರ್ಷ ತಾವೆಲ್ಲ ನೀವು ಎಸ್ಕೊಂಡಿದ್ದೀರಿ ಕುಡಿದೋಗಿ ಏನ್ ತೊಂದರೆ ಆಗಿದೆ? ಯಾವಾಗ ತೊಂದರೆ ಮಾಡಿದ್ದಾರೆ? ಯಾವತ್ತು ನೀವು ಹೇಳಿದಿರ? ಇನ್ನೂ ಸ್ವಲ್ಪ ಕುಡಿಯೋ ತಾಲೂಕಲ್ಲಿ ಇರ್ತಕ್ಕಂಥ ಮಾರ್ಕೊಂಡಿರೋದು ಮಂಗಳ ಇರ್ಬೋದು, ಕುಡಿಯಲಿರ್ಬೋದು, ಕೊತ್ಕೆರೆ ಇರ್ಬೋದು, ಎಲ್ಲಾ ಕೆರೆಗಳು ಸ್ವಲ್ಪ ಇನ್ನೂ ನೀರಿದೆ. ನಿಮ್ಗೇನು ತೊಂದರೆ ಆಗಿರಲ್ಲ ನೀರಿಗೆ, ಕುಡಿಯೋ ನೀರಿಗೆ ಸ್ವಲ್ಪ ಹೇಳ್ಬೇಕು, ಸ್ವಲ್ಪ ನೀರಿದೆ, ಇದಕ್ಕೂ ನೀರಿದೆ, ನಿಮ್ಗೆ ಬೆಳೆ ಬೆಳೆಯಕ್ಕೂ ಸ್ವಲ್ಪ ನೀರಿದೆ ಕುಡಿಯೋ ತಾಲೂಕಲ್ಲಿ. ನಮ್ದಿಷ್ಟೇ ಏನಿರ್ತಕ್ಕಂಥ ಮಾಗಡಿಗೆ ಮತ್ತೆ ರಾಮನಗರಕ್ಕೆ ನೀರು ಹರ್ಸಕ್ಕೆ ನಮ್ಮ ವಿರೋಧ ಇದೆ. ಅದು ಬೇಸನ್ನೇ ಬೇರೆ, ಈ ಬೇಸನ ಬೇರೆ. ಏನಿರ್ತಕ್ಕಂಥ ನಮ್ಮ ಹೇಮಾವತಿ ಬೇಸನ ಬೇರೆ, ಆ ಕಡೆ ಇರ್ತಕ್ಕಂಥ ಬೇಸನ ಬೇರೆ. ಆ ನೀರು ಹರ್ಸಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಸಂಸದರು ಅಂತ ಮಾತು ಸಂಸದರು ಹೇಳ್ತಾ ಇದ್ರು ಬಸವರಾಜರು. ಯಾವುದೇ ಕಾರಣ ಕೋರ್ಟ್ ಹೋದ್ರೆ ಅವ್ರು ಏನು ಮಾಡ್ಕೊಳಕ್ಕಲ್ಲ. ಆ ಒಂದು ಇರ್ತಕ್ಕಂಥ ಆ ವ್ಯಾಲಿಗೆ ನೀರು ಹರ್ಸಕ್ಕಾಗಲ್ಲ, ನಾವು ರಾಮನಗರ ನೀರು ಹರ್ಸಕ್ಕಾಗಲ್ಲ ಅಂತ ಹೇಳಿ ಅದ್ರೊಳಗೆ ಕುಡಿದು ಏನ್ ಇರ್ತಕ್ಕಂಥ ಟೆಕ್ನಿಕಲ್ ಅಲ್ಲಿ ಕೋರ್ಟ್ ಅಲ್ಲಿ ಅದಕ್ಕೆ ಗ್ಯಾರಂಟಿ ಸ್ಟೇ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನೀರು ಹರ್ಸಕ್ಕಾಗಲ್ಲ. ಏನೀಗ ನಮ್ಮಲ್ಲಿ ಎದುರ್ಕೊಂಡು ಪೈಪ್ ಇಳಿಸೋದು ಎಲ್ಲರೂ ಇರ್ತಕ್ಕಂಥ ನಾವೆಲ್ಲ ಲೀಡರ್ಗಳು, ಮುಖಂಡರು, ಶಾಸಕರು ವಿರೋಧ ಮಾಡ್ದು ಅಂತ ಹೇಳಿ ನೀವೇನಿದೀವೋ ನಮ್ಮ ಒಂದಾಗಿದೆ. 100ಕ್ಕೆ 100% ಬಂದು ಯಶಸ್ವಿ ಆಗಿದೆ. ಇದು ಸರ್ಕಾರಕ್ಕೆ ಮನವರಿಕೆ ಮಾಡ್ತೀವಿ. ಮೊನ್ನೆ ಚರ್ಚೆ ಕರೆದಾಗ ಬೆಳಗಿಂದ ನಾನು 6 ಗಂಟೆಯಿಂದ ಸಂತೋಷ ಎಣ್ಣೆವರೆಗೆ ಇಲ್ಲಿ ಬಿಡು. ಏನು DCM ನಮ್ಮನ್ನ ಸಭೆ ಕರೆದಿದ್ರು. ನಾನು, ಸುರೇಶ್ ಬಾಬು, ವಾಸು, ರಂಗನಾಥ್, ಸುರೇಶ್ ಗೌಡ, ಮಾಗಡಿ MLA ಬಾಲು ಎಲ್ಲರೂ ಭಾಗವಹಿಸಿದ್ವಿ. MLC ಅವರೆಲ್ಲ ಭಾಗವಹಿಸಿದ್ವಿ. ಚರ್ಚೆ ಮಾಡಿದ್ರು. ನಾವು ಅವ್ರಿಗೆ ಸರಿಯಾಗಿ ಕೊಟ್ಟಿವಿ. ನಿಮಗೆ ಏನು ಸರ್ಕಾರ 3 TMC ನೀರು ಕೊಟ್ಟಿದೆ, ನಾವು ನಿಮಗೆ ಕೊಡ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ವೈಡನ್ ಮಾಡಿದ್ದೀವಿ. ವೈಡನ್ ನಲ್ಲಿ ಚಾನಲ್ ತಗೊಳ್ಳಿ ಅಂತ ಹೇಳಿದ್ವಿ. ಆದ್ರೂ ಗೊತ್ತಾ ಇಲ್ಲ ಏನಾಗಿದೆ. ಭೂಮಿ ಮಟ್ಟದಿಂದ ಸುಮಾರು 2-3 ಅಡಿ ಚಾನಲ್ ಕೆಳಗಡೆ ನೀರು ಕಂಡ್ರೆ ನಮಗೆ ನೀರು ಉಳಿಯಲ್ಲ. ಎಸ್ಪೆಷಲಿ ದಂಡಿಸಲ ಹೋಗಿ ನೀರು ಸಂಪೂರ್ಣವಾಗಿ ಸೈಫೋನ್ ನಲ್ಲಿ ಎಳ್ಕೊಂಡ್ಬಿಡ್ತದೆ. ಇದು